ನಮಸ್ತೆ ಮೈ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಈ ಥರ ಖಾಲಿಯಾಗಿರುವಂತಹ ಫೆವಿಕಾಲ್ ಅಥವಾ ಯಾವುದಾದ್ರು ಒಂದು ಗಮ್ ಬಾಟಲ್ ಇರುತ್ತಲ್ಲ, ಅದನ್ನು ರೀಯೂಸ್ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಇದು ಖಾಲಿಯಾಗಿರುವಂತಹ ಫೆವಿಕಾಲ್ ಗಮ್ದು ಬಾಟಲು. ಸೊ ಇದನ್ನ ನೋಡಿ, ನಾನು ಇದನ್ನ ವಾಶ್ ಮಾಡಿ ಇಟ್ಟಿದ್ದೀನಿ. ಇದರಲ್ಲಿ ಗಮ್ ಖಾಲಿ ಆಗಿತ್ತು, ಸೊ ದಟ್ ನಾನು ಅದನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಖಾಲಿ ಆದಮೇಲೆ ನಾವು ಇದನ್ನು ಬಿಸಾಕೋ ಬದಲು ಈ ಥರ ರೀಯೂಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ನಾನು ಇದನ್ನ ನೀಟಾಗಿ ಇದರೊಳಗೆ ಏನು ಗಮ್ಮೆಲ್ಲ ಏನೂ ಇಲ್ಲ, ಫುಲ್ ಖಾಲಿ ಆದಮೇಲೆ ನಾನು ಇದನ್ನು ನೀಟಾಗಿ ಒಂದು 2-3 ಸತಿ ಸೋಪಿನ ಒಂದು ಪೌಡ್ರನ್ನ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದ್ರಲ್ಲಿ ಕಾಣಿಸ್ತಾ ಇದೆ, ಯಾವುದೇ ರೀತಿ ಗಮ್ಮಿಲ್ಲ. ಸೊ ಇವಾಗ ನಾನು ಇದಕ್ಕೆ ಏನು ಮಾಡ್ತೀನಿ ಅಂತ ಅಂದರೆ, ಇದಕ್ಕೆ ನಾನಿವಾಗ ಸ್ವಲ್ಪ ರಂಗೋಲಿ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ. ನೀವು ಇಲ್ಲಿ ಬರೀ ರಂಗೋಲಿ ಪೌಡರ್ನೇ ಹಾಕಬೇಕು ಅಂತ ಏನಿಲ್ಲ, ನೀವು ಕಲರ್ಸ್ಗಳನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ರಂಗೋಲಿಯನ್ನು ಇದಕ್ಕೆ ಫಿಲ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಯಾವ ಥರ ಯೂಸ್ ಆಗುತ್ತೆ ಅಂತ ತೋರಿಸ್ತೀನಿ ನಾನು ನಿಮಗಿದ್ದು. ಸೊ ಇದನ್ನ ಫುಲ್ಲು ನಾನು ಫಿಲ್ ಮಾಡಿಕೊಂಡು ತೊಗೊಂಬರ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಇದಕ್ಕೆ ಒಂದು ಅರ್ಧ ಭಾಗದಷ್ಟು ಫಿಲ್ ಮಾಡಿದ್ದೀನಿ. ಸೊ ಇವಾಗ ಇದಕ್ಕೆ ಮುಚ್ಚಳವನ್ನು ಹಾಕ್ಕೊತಾ ಇದ್ದೀನಿ. ನೋಡಿ ಈ ರೀತಿ. ಇವಾಗ ನೆಕ್ಸ್ಟು ನಾನು ಸುಮ್ಮನೆ ಒಂದು ಡಿಸೈನನ್ನು ಬಿಡಿಸಿ ತೋರಿಸ್ತಿದ್ದೀನಿ ನಿಮಗೆ. ನೋಡಿ ಈ ರೀತಿ ನೀವು ಇದನ್ನು ಬಳಸ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ತುಂಬ ಸಿಂಪಲ್ಲಾಗಿ ಒಂದು ಡಿಸೈನ್ ಹಾಕ್ತಾ ಇದ್ದೀನಿ. ಸುಮ್ಮನೆ ಇದು ಯಾವ ಥರ ಯೂಸ್ ಆಗತ್ತೆ ಅಂತ ತೋರಿಸ್ಲಿಕ್ಕೋಸ್ಕರ ಈ ಡಿಸೈನ್ನ ಹಾಕ್ತಾ ಇರೋದು. ನೋಡಿ, ಈ ಥರ ರಂಗೋಲಿಯನ್ನು ಫಿಲ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ನೋಡಿ, ನಿಮಗೆ ಯಾವ ಥರ ಡಿಸೈನ್ ಬೇಕು ಆ ಥರ ಹಾಕ್ಕೊಳ್ಬೋದು. ನಾನು ಈ ಥರ ನೋಡಿ ಇಲ್ಲಿ ಹಾಕ್ತಾ ಇದ್ದೀನಿ. ಈ ಥರ ಹಾಕ್ಕೊಂಡ್ರೆ ಬೇಗನೂ ರಂಗೋಲಿಯನ್ನು ಹಾಕ್ಕೊಳ್ಬೋದು, ಒಳ್ಳೆ ಡಿಸೈನ್ ಕೂಡ ಆಗುತ್ತೆ. ತುಂಬ ಫಾಸ್ಟಾಗಿ ನೀವು ಇದರಲ್ಲಿ ರಂಗೋಲಿಯನ್ನು ಬಿಡಿಸ್ಕೊಳ್ಬೋದು. ನೋಡಿ, ನಾವು ಕ್ರಾಫ್ಟ್ ಮಾಡುವಾಗ ಯೂಶ್ವಲಿ ಆಗಿ ನಾವು ಏನು ಮಾಡ್ತೀವಿ, ಗಮ್ಮನ್ನು ಯೂಸ್ ಮಾಡ್ತೀವಿ. ಅದು ಖಾಲಿ ಆದಮೇಲೆ ಬೇಡ ಅಂತ ಬಿಸಾಕ್ತೀವಿ. ಬಿಸಾಕೋ ಬದಲು ಈ ರೀತಿಯಾಗಿ ಇದನ್ನು ಬಳಸ್ಕೊಳ್ಬೋದು. ನೋಡಿ, ಈ ಥರ ಎಷ್ಟು ಚೆನ್ನಾಗಿ ರಂಗೋಲಿಯನ್ನು ಹಾಕ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ತುಂಬ ಸಿಂಪಲ್ಲಾಗಿ ರಂಗೋಲಿಯನ್ನು ಹಾಕಿದ್ದೀನಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಒಂದು ರೀಯೂಸ್ ಮಾಡೋದು ಹೇಗೆ ಅಂತ ನಿಮಗೆ ಇವಾಗ ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದರೆ ಖಂಡಿತವಾಗಿಯೂ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ನೋಡಿ ಫ್ರೆಂಡ್ಸ್, ಒಂದೊಂದು ಟೈಮ್ ಏನಾಗುತ್ತೆ ಅಂತಂದರೆ, ಈ ಬಾಟಲ್ಗಳಲ್ಲಿ ಹೋಲ್ ಸ್ವಲ್ಪ ಸಣ್ಣದಾಗಿರುತ್ತೆ. ಸೊ ಅದು ರಂಗೋಲಿ ಇಳಿತಾ ಇಲ್ಲ ಅಂತ ಅನಿಸಿದ್ರೆ ನೀವು ಒಂದು ಪಿನ್ ಅಥವಾ ಒಂದು ಸೂಜಿಯ ಸಹಾಯದಿಂದ ಸ್ವಲ್ಪ ಹೋಲನ್ನು ದೊಡ್ಡ ಮಾಡ್ಕೊಳ್ಬೋದು. ಹಾಗೆ ಮಾಡೋದ್ರಿಂದ ಇದು ಈಸಿಯಾಗಿ ಕೂಡ ರಂಗೋಲಿ ಅದರಲ್ಲಿ ಇಳಿಯುತ್ತೆ. ಕೆಲವೊಂದು ರಂಗೋಲಿಗಳು ಸ್ವಲ್ಪ ದಪ್ಪವಾಗಿರುತ್ತಲ್ವ, ಅದಕ್ಕೋಸ್ಕರ ತುಂಬ ಸಾಫ್ಟಾಗಿರುತ್ತೆ ರಂಗೋಲಿ ಆದರೆ ಚೆನ್ನಾಗಿ ಈಸಿಯಾಗಿ ಬಂದುಬಿಡುತ್ತೆ. ನೋಡಿ, ಇವಾಗ ನಾನು ಇದಕ್ಕೆ ಕಲರನ್ನು ಫಿಲ್ ಮಾಡ್ಕೊಂಡಿದ್ದೀನಿ. ಒಂದೊಂದು ಟೈಮ್ ಏನಾಗುತ್ತೆ ಅಂದರೆ ಅದರಲ್ಲಿ ಹೋಲ್ಗಳಲ್ಲಿ ಸಿಕ್ಕಾಕೊಂಡಂಗೆ ಆದಾಗ ಅದು ಕೆಳಗಡೆ ಬೀಳೋದಿಲ್ಲ. ಅವಾಗ ಒಂದು ಸ್ವಲ್ಪ ಪಿನ್ನು ಅಥವಾ ಸೂಜಿ ಸಹಾಯದಿಂದ ಇದು ಮಾಡಿಕೊಂಡ್ರೆ ಅದು ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಇವಾಗ ಕಲರ್ಸ್ನ ಫಿಲ್ ಮಾಡಿಕೊಂಡು ಕೂಡ ನಾವು ಇದನ್ನು ಡಿಸೈನನ್ನು ಮಾಡ್ಕೊಳ್ಬೋದು. ನೀವು ಇದನ್ನು ಯಾವ ಥರ ಬೇಕೋ ಆ ಥರ ಇದನ್ನು ಬಳಸ್ಕೊಳ್ಬೋದು. ಸುಮ್ಮನೆ ಬಿಸಾಕೋ ಬದಲು ಈ ಥರ ರೀಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಬೇಡ ಅಂತ ಬಿಸಾಕುವ ವಸ್ತುವಿನಿಂದ ಒಂದು ಒಳ್ಳೆ ಡಿಸೈನನ್ನು ಅಥವಾ ಒಂದು ಯೂಸ್ ಆಗುವಂಥ ಉಪಯುಕ್ತವಾಗಿರುವಂಥ ಒಂದು ವಸ್ತು ರೆಡಿ ಆಗುತ್ತೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಖಂಡಿತವಾಗಿಯೂ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೈ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.